ಲೂಲು ಗ್ರಿಬಿನ್ ಸಮುದ್ರದ ನೀರಿಗೆ ಇಳಿದಾಗ ಆ ದಿನ ಎಷ್ಟೊಂದು ಸುಂದರವಾಗಿತ್ತು. ಆ 15 ವರ್ಷದ ಹುಡುಗಿಗೆ ಆ ಕ್ಷಣದಲ್ಲಿ ಯಾವ ಅಪಾಯವೂ ಇರಲಿಲ್ಲ ಅನ್ನಿಸಿತು. ಆದರೆ ವಿಧಿ ಬೇರೆ ಏನನ್ನೋ ಬರೆದಿಟ್ಟಿತ್ತು. ಅದು 2024ರ ವರ್ಷ ಫ್ಲೋರಿಡಾದ ಕಡಲತೀರದಲ್ಲಿ ಲೂಲು ಸೂರ್ಯನ ಬೆಳಕನ್ನು ಆನಂದಿಸುತ್ತಾ ತಂಗಾಳಿಗೆ ಮೈಯೊಡ್ಡಿದ್ದಳು. ಆಕೆಯ ಸ್ನೇಹಿತರ ಜೊತೆ ಸಂತೋಷದಿಂದ ನೀರಿಗೆ ಇಳಿಯುವ ಸಿದ್ಧತೆಯಲ್ಲಿದ್ದಳು. ಆದರೆ ಅವಳಿಗೆ ಒಂದು ವಿಷಯ ಗೊತ್ತಿರಲಿಲ್ಲ. ಅಲ್ಲಿಂದ ಕೇವಲ 3 ಮೈಲಿ ದೂರದಲ್ಲಿ 90 ನಿಮಿಷಗಳ ಹಿಂದಷ್ಟೇ ಮತ್ತೊಬ್ಬ ಮಹಿಳೆಯ ಮೇಲೆ ಶಾರ್ಕ್ ದಾಳಿ ನಡೆದಿತ್ತು. ಈ ಎಚ್ಚರಿಕೆ ಅವಳಿಗೆ ತಲುಪಿರಲೇ ಇಲ್ಲ. ಸಮುದ್ರದ ಅಲೆಗಳಲ್ಲಿ ಆಟವಾಡುತ್ತಿದ್ದಾಗ ಅನಿರೀಕ್ಷಿತವಾಗಿ ಘೋರ ಅನಾಹುತ ಸಂಭವಿಸಿತು. ಒಂದು ದೊಡ್ಡ ಶಾರ್ಕ್ ಆಕೆಯ ಮೇಲೆ ದಾಳಿ ಮಾಡಿತು. ಕ್ಷಣಾರ್ಧದಲ್ಲಿ ಆಕೆಯ ಜೀವನದ ಗತಿ ಬದಲಾಯಿತು. ಆ ದಾಳಿಯಲ್ಲಿ ಲೂಲು ತನ್ನ ಎಡಗೆಯನ್ನು ಕಳೆದುಕೊಂಡಳು. ಬಲಗಾಲಿನ ಭಾಗವು ಗಾಸಿಗೊಂಡಿತು. ಬದುಕುವ ಆಸೆಯನ್ನೇ ಬಿಡಬೇಕಾದಂತಹ ಪರಿಸ್ಥಿತಿ. ಆದರೆ ಆಕೆ ಹೋರಾಡಿದಳು, ಸಾವು ಬದುಕಿನ ನಡುವೆ ಸೆಣಸಾಡಿದಳು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಆ ನೋವಿನ ನಡುವೆಯೂ ಲೂಲು ಒಂದು ವಿಷಯವನ್ನು ಆಗಾಗ ಹೇಳುತ್ತಿದ್ದಳು. ನನಗೆ ಆ ಮೊದಲ ದಾಳಿಯ ಬಗ್ಗೆ ಗೊತ್ತಾಗಿದ್ದರೆ ನಾನು ಎಂದಿಗೂ ನೀರಿಗೆ ಇಳಿಯುತ್ತಿರಲಿಲ್ಲ. ಈ ಮಾತು ಅವಳನ್ನು ಕಾಡುತ್ತಿತ್ತು. ಅಲ್ಲಿಯವರೆಗೂ ಅಮೆರಿಕಾದಲ್ಲಿ ಇಂತಹ ದಾಳಿಗಳ ಬಗ್ಗೆ ತಕ್ಷಣವೇ ಜನರಿಗೆ ತಿಳಿಸಲು ಯಾವುದೇ ರಾಷ್ಟ್ರೀಯ ಎಚ್ಚರಿಕೆ ವ್ಯವಸ್ಥೆ ಇರಲಿಲ್ಲ. ಈ ಘಟನೆ ಆ ಕೊರತೆಯನ್ನು ಎತ್ತಿ ತೋರಿಸಿತು. ತಿಳಿದಿದ್ದರೆ ಬದುಕು ಉಳಿಯುತ್ತಿತ್ತು, ತಿಳಿಯದಿರುವುದು ಅಪಾಯಕ್ಕೆ ದಾರಿ. ಲೂಲೂಳ ಈ ದುರದೃಷ್ಟಕರ ಘಟನೆ ಮತ್ತು ಆಕೆಯ ಬದುಕುಳಿದ ಹೋರಾಟ ಇಡೀ ದೇಶದ ಗಮನ ಸೆಳೆಯಿತು. ಅನೇಕರು ಇಂತಹ ಸುರಕ್ಷತಾ ವ್ಯವಸ್ಥೆಯ ಅಗತ್ಯವನ್ನು ಮನಗಂಡರು. ಆಕೆಯ ಕಥೆಯು ಒಂದು ಸ್ಫೂರ್ತಿಯಾಯಿತು. ಇದರಿಂದ ಪ್ರೇರಿತರಾಗಿ ಶಾರ್ಕ್ ದಾಳಿಗಳ ಬಗ್ಗೆ ತಕ್ಷಣವೇ ಜನರಿಗೆ ಮಾಹಿತಿ ನೀಡುವ ರಾಷ್ಟ್ರೀಯ ಎಚ್ಚರಿಕೆ ವ್ಯವಸ್ಥೆಯನ್ನು ರೂಪಿಸಲು ಹೆಜ್ಜೆ ಇಡಲಾಯಿತು. ಇಂದು ಲೂಲುಳ ನೋವು ಅನೇಕರ ಜೀವ ಉಳಿಸುತ್ತಿದೆ. ಅರಿವು ಮೂಡಿಸುವುದು ಎಷ್ಟು ಮುಖ್ಯ ಎಂಬುದಕ್ಕೆ ಇದೊಂದು ದೊಡ್ಡ ಪಾಠ. ನಮ್ಮ ಜವಾರಿ ಆತ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಂತಹ ಇನ್ನಷ್ಟು ಕಥೆಗಳನ್ನು ಕಂಡುಕೊಳ್ಳಿ.